ಪತ್ರಿಕಾಗೋಷ್ಠಿಯ ನಾನು ಇಲ್ಲಿವರೆಗೆ ಏನೇನು ಕೆಲಸ ಕಾರ್ಯಗಳು ಮಾಡಿದ್ದೀನಿ ಅಂತೇಳಿ ಆ ಒಂದು ಉದ್ದೇಶದಲ್ಲಿ ನಾನು ಇವತ್ತು ದಿವಸ ಚುನಾವಣೆಗೆ ಸ್ಪರ್ಧೆ ಮಾಡ್ತಾಯಿದ್ದೀನಿ. ಜೊತೆಲಿ ಏನು ನಮಗೆ 14ನೇ ತಾರೀಕು ಚುನಾವಣೆ ನಡೀತಾ ಇದೆ, ಅವ್ರ ವೋಟರ್ಸ್ಗೆ ಕೂಡ ನಾನು ತಮ್ಮ ಮುಖಾಂತರ ಮನವಿ ಕೂಡ ಮಾಡ್ತಾಯಿದ್ದೀನಿ. ಅದಕ್ಕೆ ಕೆಲವೊಂದು ಪಾಯಿಂಟ್ಸ್ ಕೂಡ ನಾನು ಓದ್ತಾ ಇದ್ದೀನಿ, ಸ್ವಲ್ಪ ತಾವು ಕೂಡ ಇದಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಾನು ಹೇಳ್ತಾ ಇದ್ದೀನಿ. ಕಳೆದ 11 ವರ್ಷಗಳಿಂದ ನಾನು ಜಿಲ್ಲಾ ಸಂಘದ ಅಧ್ಯಕ್ಷನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಮತ್ತು ಕಳೆದ 3 ವರ್ಷದಿಂದ ರಾಜ್ಯದ ಉಪಾಧ್ಯಕ್ಷರಾಗಿ ಮತ್ತು ಜಿಲ್ಲಾಧ್ಯಕ್ಷನಾಗಿ ಕೂಡ ನಾನು ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಈ ಒಂದು ಅವಧಿಯಲ್ಲಿ ಎಷ್ಟು ನೌಕರ ಪರವಾಗಿ ಏನೇನು ಕೆಲಸ ಕಾರ್ಯಗಳು ಮಾಡಬೇಕು, ಮ್ಯಾಕ್ಸಿಮಮ್ ಆಗಿ 70-80% ನಾನು ಕೆಲಸ ಕಾರ್ಯಗಳು ಮಾಡಿದ್ದೀನಿ. ಇನ್ನೊಂದು ಕೆಲಸ ಕಾರ್ಯಗಳು ಏನೋ ಸ್ವಲ್ಪ ಉಳಿದಿದ್ದಾವೆ, ಅವರು ಕೂಡ ಮಾಡಬೇಕಂತೇಳಿ ನಾನು ಮನದಾಳದ ಮಾತನ್ನು ನಿಮ್ಮಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸರ್ಕಾರಿ ನೌಕರ ಭವನದ ನವೀಕರಣ ಕಾಮಗಾರಿ ಕೈಗೊಂಡು ಇಂದು ಜಿಲ್ಲೆಯ ನೌಕರರು ಹಾಗೂ ಇತರೆ ಕಲ್ಯಾಣ ಕಾರ್ಯಕ್ರಮಗಳಿಗೆ ಉಪಯೋಗವಾಗುತ್ತಿರುವುದು ಒಂದು ಸ್ಮರಣೆ. ಪ್ರತಿ ವರ್ಷ ಪ್ರತಿ ತಾಲೂಕಿನ 15 ಜನ ಉತ್ತಮ ಕ್ಷಮತೆಯುಳ್ಳ ಶಿಕ್ಷಕರನ್ನು ಗುರುತಿಸಿ 120 ಶಿಕ್ಷಕರನ್ನು ಗೌರವಿಸಿದೆ. ಅಲ್ಲದೆ ಕರೋನಾ ವಾರಿಯರ್ಸ್ ಆಗಿ ಅಪರೂಪದ ಕೆಲಸ ನಿರ್ವಹಿಸಿದ ವೈದ್ಯರನ್ನು ಹಾಗೂ ಶುಶ್ರೂಷಕ ಅಧಿಕಾರಿಗಳನ್ನು ಗೌರವಿಸಿದೆ. ನೌಕರರ ಭವನದಲ್ಲಿ ಮಹಿಳೆಯರಿಗಾಗಿ ಹಾಗೂ ಪುರುಷರಿಗಾಗಿ ಪ್ರತ್ಯೇಕವಾಗಿ ಶೌಚಾಲಯ ನಿರ್ಮಿಸಿ ನೌಕರ ಹಿತವನ್ನು ಕಾಪಾಡಿದೆ. ಜಿಲ್ಲೆಯಲ್ಲಿ ಕೋವಿಡ್-19 ರೋಗದಿಂದ ಮರಣ ಹೊಂದಿರುವ ನೌಕರ ಕುಟುಂಬಕ್ಕೆ ಪರಿಹಾರ ಕೊಡಿಸಲಾಯಿತು. ಜಿಲ್ಲೆಯಲ್ಲಿ ನೌಕರರು ಅಧಿಕಾರಿಗಳು ಸಾರ್ವಜನಿಕರಿಂದ ಮೇಲಾಧಿಕಾರಿಗಳಿಂದ ಕಿರುಕುಳ ಅನುಭವಿಸಿದಾಗ ಅದನ್ನು ಖಂಡಿಸಿ ಪ್ರತಿಭಟಿಸಿ ಸಮಸ್ಯೆ ಇತ್ಯರ್ಥಗೊಳಿಸಲು ಪ್ರಯತ್ನಿಸಲಾಯಿತು. ಅದೇ ರೀತಿ ಕೆಜೆಡಿಯಿಂದ ಸಾಲ ಪಡೆಯುವಾಗ ಅನುಭವಿಸುತ್ತಿರುವ ತೊಂದರೆಗಳನ್ನು ನಿವಾರಿಸಲು ಕ್ರಮ ಜರುಗಿಸಿ ಬೇರೊಬ್ಬರ ಅಧಿಕಾರಿಗಳಿಗೆ ನಿಯೋಜಿಸಿ ನೌಕರ ಭಾವನೆಗಳಿಗೆ ಸ್ಪಂದಿಸಲಾಯಿತು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ತಾಲೂಕು ಘಟಕ ಬಾಲ್ಕಿಯಲ್ಲಿ ನೌಕರ ಹಿತಕ್ಕಾಗಿ 2 ಕೋಣೆಗಳು ಪಡೆದು ನೌಕರ ಕಾರ್ಯಚಟುವಟಿಕೆಗಳಿಗೆ ಕ್ರಮ ಕೈಗೊಳಿಸಲಾಯಿತು. ಸರ್ಕಾರಿ ನೌಕರರಲ್ಲಿ ಭವನದಲ್ಲಿ ಎಲ್ಲರಿಗೂ ಕುಡಿಯುವ ನೀರಿಗಾಗಿ ಶುದ್ಧ ಕುಡಿಯುವ ನೀರಿನ ಘಟಕ ಅಳವಡಿಸಲಾಯಿತು. ರಾಷ್ಟ್ರೀಯ ಹಾಕಿ ಪಂದ್ಯಾವಳಿಯನ್ನು ಭಾಗವಹಿಸಲು ಜಿಲ್ಲೆಯಿಂದ ಹರಿಯಾಣ ಕುರುಕ್ಷೇತ್ರ ಐಕ್ಯ ಬೀದರ್ 8 ಜನರು ಅಭಿನಂದಿಸಿ ಗೌರವಿಸಿ ಬೀಳ್ಕೊಡುಗೆಲಾಯಿತು. ಅದೇ ರೀತಿ ನಮ್ಮ ಪ್ರತಿ ವರ್ಷ ಸರ್ಕಾರಿ ನೌಕರರಿಗೆ ಅತ್ಯುಕ್ತವಾದಂಥ 10,000 ಗೋಡೆ ಕ್ಯಾಲೆಂಡರ್ಗಳು ಮತ್ತು ಸಣ್ಣ ಪಾಕೆಟ್ ಡೈರಿಗಳು 15,000, ಅದು 10,000 ಕ್ಯಾಲೆಂಡರ್ಗಳು 15,000 ಡೈರಿಗಳನ್ನು ಕೂಡ ಪ್ರತಿ ವರ್ಷ ನಾವು ಎಲ್ಲ ನೌಕರರಿಗೆ ವಿತರಿಸ್ತಕ್ಕಂಥ ಕೆಲಸ ನಾವು ಮಾಡಿದ್ದೀವಿ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೇವೆ. ಜೊತೆಗೆ ಕರ್ನಾಟಕ ರಾಜ್ಯ ಸರ್ಕಾರ ನೌಕರ ಸಂಘ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ವಿವಿಧ ಸ್ಪರ್ಧೆಗಳನ್ನು ಕೂಡ ಏರ್ಪಡಿಸಿ ಮಹಿಳೆಯರಿಗಾಗಿ ಅವರು ಉತ್ತಮ ಮಹಿಳಾ ಅಧಿಕಾರಿಗಳನ್ನು ಗೌರವಿಸಿ ಪ್ರತಿ ವರ್ಷ ಮಹಿಳೆಯರಿಗೋಸ್ಕರ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ಮಹಿಳೆಯರಿಗೆ ಅಧಿಕಾರಿಗಳು ಕೂಡ ಪ್ರೋತ್ಸಾಹ ಮಾಡ್ತಕ್ಕಂಥ ಕೆಲಸ ಕೂಡ ನಾವು ಮಾಡಿದ್ದೀವಿ. ಅದೇ ರೀತಿ ಪ್ರತಿ ವರ್ಷ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಆಯೋಜಿಸಿ ಕ್ರೀಡಾಕೂಟ ಮನೋಭಾವನೆ ಕಲಾವಿದರಿಗೆ ಪ್ರೋತ್ಸಾಹಿಸಿ ಅವರಿಗೆ ಅಭಿನಂದಿಸಲಾಯಿತು. ಅದೇ ರೀತಿ ಕರ್ನಾಟಕ ರಾಜ್ಯ ನೌಕರ ಸಂಘ ಪರವಾಗಿ ಪ್ರತಿ ವರ್ಷ ಎಲ್ಲ ಸಮಾಜವನ್ನು ಒಳಗೊಂಡಂಥ ನಮ್ಮ ಸರ್ಕಾರಿ ನೌಕರ ಸಂಘ ಇರೋದರಿಂದ ಎಲ್ಲ ಜಯಂತಿ ಕಾರ್ಯಕ್ರಮ ಕೂಡ ನೌಕರ ಭವನದಲ್ಲಿ ನಾವು ಕಾರ್ಯಕ್ರಮ ಕೂಡ ಹಮ್ಮಿಕೊಂಡು ವಿಶೇಷವಾಗಿ ನಾವು ಕ್ರಿಸ್ಮಸ್ ಇರ್ಬೋದು, ಕನಕ ಜಯಂತಿ ಇರ್ಬೋದು, ಬಸವ ಜಯಂತಿ ಇರ್ಬೋದು, ಡಾಕ್ಟರ್ B.R. ಅಂಬೇಡ್ಕರ್ ಜಯಂತಿ ಇರ್ಬೋದು, ನಾಡ ಹಬ್ಬಗಳನ್ನು ಆಚರಿಸಿ ಎಲ್ಲರ ಮಹಾತ್ಮರಿಗೆ ಗೌರವ ಸಲ್ಲಿಸತಕ್ಕಂಥ ಕೆಲಸ ಮಾಡಿ ಬೀದರ್ ಜಿಲ್ಲಾ ಮಟ್ಟದ ನೌಕರ ದಿನಾಚರಣೆ ಆಚರಿಸಿ ಪ್ರತಿ ವರ್ಷ 10 ಜನರಿಗೆ ಸರ್ವೋತ್ತಮ ಸೇವಾ ಪ್ರಶಸ್ತಿಯನ್ನು ನಾವು ಜಿಲ್ಲಾ ಮಟ್ಟದ ಜಿಲ್ಲಾಧಿಕಾರಿಗಳು CS ಅವರು SP ಅವರು ನಾವು ನಮ್ಮ ನೇತೃತ್ವದಲ್ಲಿ ಸಮಿತಿಯನ್ನು ಮಾಡಿ 10 ಜನ ಉತ್ತಮ ಅಧಿಕಾರಿಗಳನ್ನು ಕೂಡ ಆಯ್ಕೆ ಮಾಡಿ ರಾಜ್ಯ ಮಟ್ಟಕ್ಕೆ ಕಳಿಸಿ ಸರ್ಕಾರದಿಂದ ಅವರಿಗೆ ಒಂದು 25,000 ರೂಪಾಯಿ ಪ್ರೋತ್ಸಾಹ ಧನವನ್ನು ಕೊಡಿಸಿ ಅವ್ರ ಮತ್ತು ಪ್ರತ್ಯೇಕವಾಗಿ ರಂಗಮಂದಿರದಲ್ಲಿ ಕಾರ್ಯಕ್ರಮವನ್ನು ಮಾಡಿ ಅವ್ರಿಗೆ ಒಳ್ಳೆಯ ಅಭಿನಂದನೆ ಮಾಡ್ತಕ್ಕಂಥ ಕೆಲಸ ಅವೆಲ್ಲ ನೌಕರಿಗೆ ಮಾಡ್ತಕ್ಕಂಥ ಕೆಲಸ ಜಿಲ್ಲಾಡಳಿತದ ಜೊತೆಲಿ ಸೇರಿ ನೌಕರ ಸಂಘ ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡಿದೆ. ಅದೇ ರೀತಿ ಹರ್ಘರ್ ತಿರಂಗ ಸಮಯದಲ್ಲಿ ಕೂಡ ನಾವು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಜೊತೆ ಸೇರಿ 1000 ಜನ ನಮ್ಮ ಎಂಪ್ಲಾಯೀಸು ಒಂದು ಬೈಕ್ ರೈಡ್ ಮಾಡಿ ಅದನ್ನು ಕೂಡ ಯಶಸ್ವಿ ಮಾಡ್ತಕ್ಕಂಥ ಕೆಲಸ ಮಾಡಿ ಸರ್ಕಾರಿ ನೌಕರ 5ನೇ ಜಿಲ್ಲಾ ಮಟ್ಟದ ಸಮ್ಮೇಳನಕ್ಕೆ ಆಯೋಜಿಸುವ ಅನೇಕ ಸಭೆಗಳ ಚಿಂತನೆ ಮಂಥನ ಕೂಡ ಮಾಡಲಾಯಿತು. ಜಿಲ್ಲೆಯ ನೌಕರ ಮಕ್ಕಳಿಗೆ ಪ್ರತಿಭಾ ಪ್ರೋತ್ಸವ ಪ್ರತಿ ವರ್ಷ ನಾವು 200 ಜನರಿಗೆ ಪ್ರತಿ ವರ್ಷ ಮಾಡ್ತಕ್ಕಂಥ ನೋಡಿದಾಗ ಕಳೆದ 5 ವರ್ಷದಲ್ಲಿ ನಾನು 1100 ಜನರಿಗೆ ಏನು ಶೇಕಡ 90ಕ್ಕಿಂತ ಮೇಲೆ ಪಡೆದಂಥ ನಮ್ಮ ಸರ್ಕಾರಿ ನೌಕರ ಮಕ್ಕಳಿಗೆ ಅವರೆಲ್ಲರೂ ಕೂಡ 1,000 ರೂಪಾಯಿ ಪ್ರೋತ್ಸಾಹ ಧನ, ಒಂದು ನೆನಪಿನ ಕಾಣಿಕೆ ಮತ್ತು ಅವ್ರಿಗೆ ಶಾಲು ಹೂವಿನ ಮಾಲೆ ಹಾಕಿ ಅವ್ರಿಗೆ ಕೂಡ ಅಭಿನಯಿಸಿ ಪ್ರತಿ ವರ್ಷ ಒಂದು 200 ಮಕ್ಕಳಿಗೆ ಮಾಡಿ 5 ವರ್ಷದಲ್ಲಿ 1100 ಮಕ್ಕಳಿಗೆ ನಾವು ಅವರಿಗೆ ಪ್ರೋತ್ಸಾಹ ಮಾಡ್ತಕ್ಕಂಥ ಕೆಲಸ ನಾವು ಸಂಘದ ವತಿಯಿಂದ ಮಾಡ್ತಕ್ಕಂಥ ಮಾಡಿದ್ವಿ. ಜೊತೆಲಿ ಇನ್ನೊಂದು ವಿಶೇಷ ಏನಂತಂದರೆ ಈ ಸರ್ಕಾರಿ ನೌಕರ ಸಂಘದ ಒಂದು ಸ್ಥಳ ಈ ಹಿರಲಾಲ್ ಪದಲಾಲ್ ಸ್ಕೂಲ್ ಹತ್ರ ಇದೆ. ಕಳೆದ 40-50 ವರ್ಷಗಳಿಂದ ಅದು ಯಾರು ಕೂಡ
ಎನ್ಕ್ರೋಚ್ ಆಗ್ತಕ್ಕಂಥ ಕೆಲಸ ಆಗ್ತಾಯಿತ್ತು. ಅದಕ್ಕೆ ನಾವು ಅದನ್ನು ಕೋರ್ಟ್ ಮುಖಾಂತರ ಅದನ್ನು ಆ ಕೋರ್ಟಿಗಿಂದ ನಾವು ಜಯಶಾಲಿಗಳಾಗಿ ಆ ಸ್ಥಳದಲ್ಲಿ ನಾವು ಎನ್ಕ್ರೋಚ್ ಅಂದರೆ ಆ ಸ್ಥಳವನ್ನು ನಾವು ಆ ಸ್ಪಾಟಿಗೆ ಹೋಗಿ ನಮ್ಮ ಸರ್ಕಾರಿ ನೌಕರ ಸಂಘದ ಆ ಸ್ಥಳದಿಂದ ಬೋರ್ಡ್ ಗೀಡ್ ಹಾಕಿ ಅದೊಂದು ಇವತ್ತಿನ ಅದರ ಬೆಲೆ 40/60 ಸ್ಥಳ ಅವಕಾಶ ಆಗಿದೆ. ಅಲ್ಲಿ ಒಂದು ಸುಮಾರು 1-2 ಕೋಟಿ ರೂಪಾಯಿ ಆಸ್ತಿನೂ ಉಳಿಸ್ತಕ್ಕಂಥ ಕೆಲಸ ನಾವು ಸರ್ಕಾರಿ ನೌಕರ ಸಂಘ ಮಾಡಿವಿ ಸರ್. ಇದು ಇಂಪಾರ್ಟೆಂಟ್ ಕೂಡ ಇದೆ.